ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ ತಮಿಳ್ ತಲೆವಾಸ್ ರಿಲೇಟೆಡು ಬೆಂಗಳೂರು ಬುಲ್ಸ್ ರಿಲೇಟೆಡು ಅಪ್ಡೇಟ್ ಇದೆ. ಅದೇ ತಮಿಳ್ ತಲೆವಾಸು ಏನು ಈ ಥರ ಅನ್ಯಾಯ ಮಾಡ್ಬಿಟ್ರಲ್ಲ ಪವನ್ ಕುಮಾರ್ ಶರಾವತಿಗೆ. ಈಚೆ ಕಡೆ ಇಡ್ತಾ ಇದ್ದಂಗೆ ಅವ್ರು ಪೋಸ್ಟ್ ಹಾಕೋದು, ಇವ್ರು ಪೋಸ್ಟ್ ಹಾಕೋದು, ಇವ್ರ ಬಗ್ಗೆ ಮಾತಾಡೋದು, ಇವ್ರು ಅವ್ರ ಬಗ್ಗೆ ಮಾತಾಡೋದು. ಸೊ ಇದೆಲ್ಲ ನಡೀತಾ ಇದೆ. ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಪರ್ಟಿಕ್ಯುಲರ್ ಆಗಿ ಏನು ಆ್ಯಕ್ಚುಲಿ ಯಾರ ವಿರುದ್ಧ ಇವರು ನಿಂತಿದ್ದಾರೆ ಅಂತ. ಒಂದು ಮನುಷ್ಯನಿಂದನೇ ಎಲ್ಲ ಆಗ್ತಾ ಇರೋದು ಅಂತ ಪವನ್ ಶರಾವತ್ ಹೇಳಿದ್ದಾರೆ. ಆ್ಯಂಡ್ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ನನಗಿಲ್ಲಿ ಅರ್ಜುನ್ ದೇಸ್ವಾಲ್ ರಿಲೇಟೆಡು ಯಾವುದೇ ಕ್ಲಾಶ್ ಇಲ್ಲ. ಅರ್ಜುನ್ ದೇಸ್ವಾಲ್ ಕ್ಯಾಪ್ಟನ್ ಆಗ್ತಾರೆ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡಿಬಿಟ್ಟು ಬಿಡ್ತಾ ಇದ್ದೀನಿ. ಆ ಥರ ಈ ಥರ ಎಲ್ಲ ಅರ್ಜುನ್ಗೂ ನನಗೂ ಯಾವುದೇ ರೀತಿಯ ಕ್ಲಾಶ್ ಇಲ್ಲ. ನಾವಿಬ್ಬರು ಸಿಕ್ಕಾಪಟ್ಟೆ ಸಖತ್ತಾಗಿ ಡಿಸ್ಕಸ್ ಮಾಡಿದ್ವಿ ಯಂಗ್ ಟೀಮ್ನ ತೊಗೊಂಡೋಗ್ಬೇಕು ಅಂತ. ಆ್ಯಂಡ್ ಅರ್ಜುನ್ ದೇಸ್ವಾಲ್ನು ಕೂಡ ಇವ್ರು ಪವನ್ ಶರಾವತ್ ಏನು ವಿಡಿಯೋ ಬಿಟ್ಟಿದ್ದಾರೆ ಈ ಥರ ಹೇಳ್ಕೊಂಡು ಆ ವಿಡಿಯೋಗೆ ಲೈಕ್ ಮಾಡಿದ್ದಾರೆ. ಸೊ ಅವರಿಬ್ಬರ ಮಧ್ಯೆ ಬಾಂಡಿಂಗ್ ಚೆನ್ನಾಗೇನಿದೆ. ಅವರಿಬ್ಬರು ಏನು ಜಗಳ ಆಡ್ಕೊಂಡಿಲ್ಲ. ಅರ್ಜುನ್ ದೇಸ್ವಾಲ್ ಮೈನ್ ರೈಡರು. ಸೊ ಅರ್ಜುನ್ ದೇಸ್ವಾಲ್ ಮೈನ್ ಜಾಸ್ತಿ ಪಾಯಿಂಟ್ಸ್ಗಳನ್ನ ತೊಗೊಂಬರ್ದು ಪವನ್ ಶರಾವತ್ಗೆ ಕಂಪೇರ್ ಮಾಡ್ಕೊಂಡ್ರೆ ಅವರಿಬ್ಬರು ಆಡ್ತಿದ್ದಂಥ ಟೈಮಲ್ಲಿ. ಜೊತೆಗೆ ಇಲ್ಲಿ ಏನಾಗಿದೆ ಅಂತಂದರೆ ಅವ್ರು ಹೇಳ್ತಾ ಇರೋವಂಥದ್ದು, ನನಗೆ ಕೋಚ್ ಆಗಿರಲಿ, ಕೋಚ್ ಸಂಜೀವ್ ಅವರು, ಕೋಚ್ ಜೊತೆಗೂ ಕೂಡ ನಂದು ಏನು ಜಗಳಗಳೆಲ್ಲ ನಾನು ಕ್ಯಾಂಪಲ್ಲೆಲ್ಲ ಇದ್ದಾಗ ಚೆನ್ನಾಗಿ ನೋಡ್ಕೊತಾ ಇದ್ರು. ಸೊ ಅವ್ರದ್ದು ನಂದು ಎಲ್ಲ ಜಗಳ ಏನಿಲ್ಲ. ಜೊತೆಗೆ ಓನರ್ದು ಕೂಡ ಏನು ಜಗಳಗಳೆಲ್ಲ ಏನಿಲ್ಲ. ಓನರ್ ಜೊತೆನೂ ಕೂಡ ನಾನು ಚೆನ್ನಾಗೇ ಇದ್ದೆ. ಯಾಕಂದ್ರೆ ಅವ್ರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ನಂಗೆ ಕಾಲು ಇಂಜುರಿ ಆದಂಥ ಟೈಮಲ್ಲಿ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಇಂಡಿಯನ್ ಟೀಮಿಗೆ ಕಂಬ್ಯಾಕ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ. ಅವರು ದುಡ್ಡೆಲ್ಲ ಕೊಟ್ಟು ಏನೋ ಸರ್ಜರಿ ಎಲ್ಲ ಮಾಡಿಸಿದ್ದಾರೆ. ಸೊ ನಾನು ಇವರ ಏನಿದ್ದಾರೆ ಮೇನ್ ಪಿಲ್ಲರ್ಸ್ಗಳೇನಿದ್ದಾರೆ, ಅರ್ಜುನ್ ದೇಸ್ವಾಲ್ ಆಗಿರಲಿ, ಜೊತೆಗೆ ಕೋಚ್ ಆಗಿರಲಿ, ಜೊತೆಗೆ ಫ್ರಾಂಚೈಸ್ ಓನರ್ ಆಗಿರಲಿ, ಇವ್ರ ಜೊತೆಗೆಲ್ಲ ಏನೂ ಜಗಳ ಇಲ್ಲ ಅಂತ ಅವರೇ ಓಪನ್ ಆಗಿ ಹೇಳಿದ್ದಾರೆ. ಈ ಕಡೆಯಿಂದ ರಾಹುಲ್ ಚೌಧರಿ ಒಂದು ವಿಡಿಯೋ ಮಾಡ್ಬಿಟ್ಟು ಬಿಟ್ಟಿದ್ದಾರೆ. ಏನು ಪವನ್ ಶರಾವತ್ನ ಕಿತ್ತಾಕ್ಬಿಡ್ತೀರಾ ನೀವು, ಮನೆಗೆ ಕಳಿಸ್ಬಿಡ್ತೀರಾ ನೀವು, ಒಂದೆರಡು ಮ್ಯಾಚ್ ನೆಟ್ಟೆಗೆ ಆಡಿಲ್ಲ ಅನ್ನೋ ಮಾತ್ರಕ್ಕೆ, ಏನೋ ಒಂದು ಸೂಪರ್ 10ಗಳು ಎತ್ತಕೊಂಡಿಲ್ಲ ಅನ್ನೋ ಮಾತ್ರಕ್ಕೆ ಕಳಿಸ್ಬಿಡ್ತೀರಾ ನೀವು ಮನೆಗೆ ಪವನ್ ಶರಾವತ್ನ. ಇಲ್ಲಿ ಇರಾನಿ ಪ್ಲೇಯರು, ಅಲ್ಲಿ ಶಾದ್ಲು ಅಲ್ಲಿ ನೆಟ್ಗಾಡ್ತಾ ಇಲ್ಲ. ಅಲ್ಲಿ ಹೌದು ಒಂದು ಮ್ಯಾಚ್ ನೆಟ್ಟಿಗಾಡಿದ್ರು, ಒಂದು 3 ಮ್ಯಾಚು ಅಲ್ಲಿ ಡಬ್ಬಾ ಥರ ಆಡಿದ್ದಾರೆ ಶಾದ್ಲು. ಏನು ಶಾದ್ಲು ನಾವು ಮನೆಗೆ ಕಳಿಸ್ಬಿಟ್ರಾ ಬೇರೆಯವರು? ಕಳಿಸ್ಬಿಟ್ರ ಮನೆಗೆ? ಅದಕ್ಕೆ ಇವ್ರು ನೀವು ಕಳಿಸ್ಬಿಡ್ತೀರಾ ನೆಟ್ಟಿಗಾಡ್ತಾ ಇಲ್ಲ ಅಂತ. ಅಂದರೆ ಇವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಹೆಂಗಿದೆ ಅಂದರೆ ಒಳಗಡೆ ಇವ್ರಿಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ರಾಹುಲ್ ಚೌಧರಿಗೆ ಇನ್ಫಾರ್ಮೇಷನ್ ಬಂದಿರ್ಬೋದೇನೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಇವರು ಸೂಪರ್ 10ಸ್ನ ತಗೊಂತಾ ಇಲ್ಲ ಅಂತ ಏನೋ ಅಲ್ಲಿ ಯಾರಿಂದನೋ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ಗಳು. ಸೂಪರ್ 10s ಬಂದಿಲ್ಲ ಅಲ್ಲಿ ಪವನ್ ಶರಾವತಿಗೆ. ಬ್ಯಾಕ್ ಟು ಬ್ಯಾಕ್ ನಾವು ಎಕ್ಸ್ಪೆಕ್ಟ್ ಮಾಡೋದು ಪವನ್ ಶರಾವತ್ ಇದ್ದಾರೆ ಅಂದರೆ ಸಿಂಗಲ್ ಹ್ಯಾಂಡ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ ಮ್ಯಾಚ್ನ ಆ ಥರ. ಬಟ್ ಅರ್ಜುನ್ ದೇಸ್ವಾಲ್ ಅವ್ರಿಗಿನ ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಏನು ಎಲ್ಲ ಒಂದೇ ಥರ ಇರೋಕ್ಕಾಗೋದಿಲ್ಲ, ಎಲ್ಲ ಮ್ಯಾಚು ಒಂದೇ ಥರ ಇರೋದಕ್ಕಾಗೋದಿಲ್ಲ, ಎಲ್ಲ ಮ್ಯಾಚು ಸೂಪರ್ 10 ಬರೋಕ್ಕಾಗೋದಿಲ್ಲ, ಎಲ್ಲ ಮ್ಯಾಚು ಇವರೇ ಗೆಲ್ಸೋದಕ್ಕಾಗೋದಿಲ್ಲ. ಮುಂಚೆದಂಥ ಪವನ್ ಶರಾವತ್ ಇವಾಗಿರುವಂಥ ಪವನ್ ಶರಾವತ್ ಖಂಡಿತ ಡಿಫ್ರೆನ್ಸ್ ಅಂತೂ ಇದೆ. ಆ ಇಂಜುರಿ ಆಗಾದ್ಮೇಲೆ, ಆ ಲೆಗ್ ಇಂಜುರಿ ಆಗಾದ್ಮೇಲೆ ಕಂಬ್ಯಾಕ್ ಮಾಡಿ ರಿಕವರ್ ಆಗಿ ಇವ್ರು ಏಷ್ಯನ್ ಗೇಮ್ಸ್ನ ಹೊಡೆದು, ಜೊತೆಗೆ ಹೌದು ದೊಡ್ಡ ಸಾಧನೆಗಳೆಲ್ಲ ಮಾಡಿದ್ದಾರೆ. ಬಟ್ ಹಿಂದೆ ಇದ್ದಂಥ ಪ್ಲೇಯರು ಇವಾಗ ಬೆಂಗಳೂರು ಬುಲ್ಸಲ್ಲಿ ಇದ್ದಂಥ ಪ್ಲೇಯರ್ನೇ ಇವ್ರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಏನು ಒಂದು 20 ಪಾಯಿಂಟ್ನ ತಗೊಂಡ್ಬಿಡ್ತಾರೆ, ಸಿಂಗಲ್ ಹಳ್ಳಿ 25-30 ಪಾಯಿಂಟ್ನ ತಗೊಂಡ್ಬಿಡ್ತಾರೆ ಒಬ್ಬರೇ ಪ್ಲೇಯರ್ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಪ್ಲೇಯರು ಚೇಂಜ್ ಆಗ್ತಾರೆ. ಕಬಡ್ಡಿ ಅನ್ನೋದು ಹೆಂಗೆ ಅಂತ ಗೊತ್ತಾನೆ. ಸೊ ಇಲ್ಲಿ ಹೆಂಗಾಗಿದೆ ಅಂತಂದರೆ ಏನೋ ಸೂಪರ್ 10 ತಗೊಂತ ಇಲ್ಲ ನಮ್ಮ ಮಾತಕ್ಕೆ ಏನೇನೋ ಎಕ್ಸ್ಚೇಂಜ್ ಆಫ್ ವರ್ಡ್ಸು ಯಾರ ವಿರುದ್ಧನೋ ಆಗಿರೋ ಸ್ವಲ್ಪ ಅಲ್ಲೇನೋ ಜಗಳ ಆಗಿದೆ. ಒಬ್ಬ ವ್ಯಕ್ತಿ ಹತ್ರ ಜಗಳ ಆಗಿರೋಂಗಿದೆ. ಸೊ ಅದನ್ನೇ ಫ್ರಾಂಚೈಸರು ಡಿಸಿಪ್ಲಿನರಿ ಆ್ಯಕ್ಷನ್ ಅಂತ ತೊಗೊಂಡಿದ್ದಾರೆ. ಸೊ ಸೂಪರ್ 10s ತಗೊಂತಿಲ್ಲ, ಇವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾತಿಗೆ ಆಗಿರುವಂಥದ್ದು ಜಗಳ. ಇಲ್ಲಿ ಫಿಕ್ಸಿಂಗು ಅವೆಲ್ಲ ಏನೂ ಆಗಿಲ್ಲ. ಜಸ್ಟ್ ಆಗಿರುವಂಥದ್ದು ಇದೇನೇ, ಇವರು ಸೂಪರ್ 10s ತಗೊಂತ ಇಲ್ಲ, ಮ್ಯಾಚ್ನ ಗೆಲುವಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ, ಜಾಸ್ತಿ ಪಾಯಿಂಟ್ಸ್ಗಳನ್ನ ತಗೊಂಬತ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಯಾರ ಜೊತೆನೋ ಜಗಳ ಆಗಿರೋದ್ರಿಂದ ಇಲ್ಲಿ ಫ್ರಾಂಚೈಸ್ ತಗೊಂಡಿರುವಂಥ ನಿರ್ಧಾರ ಇದು ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಬಟ್ ಇವ್ರದ್ದೇನು ತಪ್ಪು ಅಲ್ಲಿ? ಏನೋ ಅವ್ರು ಹಾರ್ಷಾಗಿ ಸ್ವಲ್ಪ ಮಾತಾಡಿರ್ಬೋದಪ್ಪ. ಕ್ಲಾಶ್ ಮಾಡ್ಕೊಳ್ಳೋದು ಇವ್ರ ತಪ್ಪು. ಫಸ್ಟ್ ಆಫ್ ಆಲ್ ಅಲ್ಲಿ ಆಗಿರೋದು ಇಷ್ಟೇ, ಪಾಯಿಂಟ್ಸ್ ಜಾಸ್ತಿ ತಗೊಂಬತ್ತಿಲ್ಲ ಅನ್ನೋ ಮ್ಯಾಟ್ರಿಗೆ ಯಾವೊಂದು ಜೊತೆನೋ ಜಗಳ ಆಗಿದೆ. ಆ ಜಗಳ ಯಾವೊಂದು ಜೊತೆ ಆಗಿದೆ ಅಂತ ನಮ್ಗೆ ಇನ್ನೂ ಈಚೆ ಕಡೆ ಬಂದಿಲ್ಲ. ಸೊ ಅದನ್ನು ರಾಹುಲ್ ಚೌಧರಿನೇ ಹೇಳಿದರೆ, ಏನು ಕಳಿಸ್ಬಿಡ್ತಾರೆ ನೀವು ಈಚೆ ಕಡೆ ಅದು ಇದು ಅಂತ ಇಲ್ಲ. ಸೊ ಸಪೋರ್ಟ್ ಅಂತೂ ಖಂಡಿತ ಎಲ್ಲರೂ ಮಾಡ್ತಾ ಇದ್ದಾರೆ ಪವನ್ ಕುಮಾರ್ ಶರಾವತ್ಗೆ. ಅವರೇ ಹೇಳಿದ್ದಾರೆ, ನಾನು ಆಡೋದೇ ಇಲ್ಲ, ಕಬಡ್ಡಿನೇ ಆಡೋದಿಲ್ಲ, ನಾನು ಪ್ರೂವ್ ಮಾಡ್ಬಿಟ್ಟು, ನಾನು ತಪ್ಪಿತ್ತು ಅಂದರೆ ನೀವು ಪ್ರೂವ್ ಮಾಡಿಬಿಟ್ರಿ ಅಂತಂದರೆ ಯಾವುದಲ್ಲಾದರೂ ಡಿಸಿಪ್ಲಿನರಿ ಆ್ಯಕ್ಷನ್ ಅಂತ ಏನು ತೊಗೊಂಡಿದ್ರಲ್ಲ, ನಾನು ಕಬಡ್ಡಿನೇ ಆಡಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸೊ ಇದಿಷ್ಟು ಪವನ್ ಶರಾವತ್ ಮ್ಯಾಟ್ರ್ ಆಯಿತು ಅಂತಂದರೆ, ಇನ್ನೂ ಒಂದು ಕಡೆಯಿಂದ ನಮ್ಮ ಕೋಚ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೆಂಗಳೂರು ಬುಲ್ಸ್ನ ಕೋಚ್ BC ರಮೇಶ್ ಅವರು, ಆಶೀಶ್ ಅವ್ರ ರಿಲೇಟೆಡು, ಆಶೀಶ್ ಅವರ ಇಂಜುರಿ ರಿಲೇಟೆಡು ನಮಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಅವ್ರಿಗೆ ಇಂಟೆನ್ಸಿಟಿ ಯಾವ ರೇಂಜಿಗೆ ಆಗಿದೆ ಅಂತ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಯಾವ ರೇಂಜಲ್ಲಿ ಅವ್ರಿಗೆ ಇಂಜುರಿ ಆಗಿದೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಬಟ್ ಇವತ್ತು ಅವ್ರು ಬೆಳಿಗ್ಗೆ ಎದ್ದು ಹೇಳಿದ್ರು, ನಾನು ಆಡ್ತೀನಿ, ನಾನು ಪಟ್ಟಿ ಕಟ್ಕೊಂಡಾದ್ರು, ನನ್ನ ಶೋಲ್ಡರ್ಗೆ ಬ್ಯಾಂಡೇಡಾರು ಹಾಕ್ಕೊಂಡು, ಆದರೆ ಆ ಟೇಪ್ ಹಾಕ್ಕೊಂಡಾದ್ರು ನಾನು ಆಡ್ತೀನಿ, ನನಗೆ ಒಂದು ಹುಮ್ಮಸ್ ಇದೆ, ನನಗೆ ಪೈನ್ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಇದ್ರೂ ಪರವಾಗಿಲ್ಲ, ನಾನು ಆಡ್ತೀನಿ ಅಂತ ಅವರು ಹುಮ್ಮಸ್ಸಲ್ಲಿದ್ದಾರಂತೆ. ಬಟ್ ಅವರು ಹುಮ್ಮಸ್ಸಲ್ಲಿದ್ದಾರೆ ಅನ್ನೋ ಮಾತ್ರಕ್ಕೆ ನಾವು ಡಾಕ್ಟ್ರುಗಳನ್ನ ಕನ್ಸಲ್ಟ್ ಮಾಡ್ದಂಗೆ ಆಡಿಸ್ಬಿಡೋದಕ್ಕಾಗೋದಿಲ್ಲ. ಅವ್ರಿಗೆ ಮುಂಚೆನೇ ಇಂಜುರಿ ಇತ್ತಂತೆ. ಅಂದರೆ ಕ್ಯಾಂಪ್ ಮಾಡಿದಂಥ ಟೈಮಲ್ಲಿ ಅವ್ರಿಗೆ ಇಂಜುರಿ ಆಗಿತ್ತಂತೆ. ಅವಾಗ ಅಷ್ಟೇನಾಗಿ ಇವ್ರನ್ನ ಆ್ಯಕ್ಟಿವ್ ಆಗಿ ಆಡಿಸ್ತಾ ಇರಲ್ವಂತೆ.
ಬರೀ ಇವ್ರನ್ನ ಬೇರೆಯವ್ರನ್ನೆಲ್ಲ ಟ್ರೈನ್ ಮಾಡ್ತೈತಲ್ಲ ಅದು ನೋಡ್ಬಿಟ್ಟು ಕಲ್ತ್ಕೋ, ಜಾಸ್ತಿ ಆಡೋದಕ್ಕೆ ಹೋಗ್ಬೇಡ, ಮ್ಯಾಚ್ ಟೈಮಲ್ಲಿ ನೀನು ಆಡು ಡೈರೆಕ್ಟಾಗೆ ಅನ್ನೋ ಥರ ಅವ್ರ ಮೈಂಡ್ ಸೆಟ್ನ ರೆಡಿ ಮಾಡಿದ್ರಂತೆ. ಒಟ್ಟಲ್ಲಿ ಪ್ರಾಕ್ಟೀಸ್ ಏನು ಅಷ್ಟಾಗಿ ಮಾಡಿಲ್ಲ ಅಂದರೆ ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಯಾಕಂದರೆ ಅವ್ರಿಗೆ ಇಂಜುರಿ ಅವಾಗಲೇ ಆಗಿತ್ತಂತೆ, ಮೈನರ್ ಇಂಜುರಿ ಆಗಿತ್ತಂತೆ. ಇವಾಗ ಯಾವ ರೇಂಜಲ್ಲಿದೆ ಅಂತ ನಮ್ಗೆ ಇನ್ನೂ ಸಹ ಗೊತ್ತಿಲ್ಲ. ಅವ್ರು ಆಡ್ತೀವಿ ಅಂತ ಹೇಳಿರೋದ್ರಿಂದ ನಾವು ಅವ್ರನ್ನ ಆಡಿಸ್ತೀವಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ನಾವು ಆಡಿಸ್ತೀವಿ ಅವ್ರನ್ನ. ಅವ್ರೇನಾದ್ರು ಪರ್ಮಿಷನ್ ಕೊಟ್ಟರು ಅಂದರೆ ಆಡ್ಸೋದಕ್ಕೆ ರೆಡಿ ಇರ್ತೀವಿ. ಒಟ್ಟಲ್ಲಿ ಈ ಮ್ಯಾಚ್ ಆಡ್ತಾರೋ ಆಡಲ್ಲೋ ಗೊತ್ತಿಲ್ಲ, ಒಟ್ಟಲ್ಲಿ ಅವರಂತೂ ಆಡೋದಕ್ಕೆ ರೆಡಿ ಆಗಿದ್ದಾರಂತೆ. ಸ್ವಲ್ಪ ಪೇನ್ ಇದ್ರೂ ಪರವಾಗಿಲ್ಲ, ನಾನು ಆಡ್ತೀನಿ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಇದ್ದಾರಂತೆ. ಸೊ ಇದಕ್ಕಂತೂ ಖಂಡಿತ ಕ್ರೆಡಿಟ್ ಕೊಡಲೇಬೇಕು ಆಶೀಶ್ ಅವ್ರಿಗೆ. ಒಟ್ಟಲ್ಲಿ ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ ಆಡೋದು ಸಿಕ್ಕಾಪಟ್ಟೆ ಡೌಟಿನೇ ಅವರು. ಅಂಕುಶ್ ರಾತೆ ಬಗ್ಗೆನೂ ಕೂಡ ನಮ್ಮ ಕೋಚ್ ಮಾತಾಡಿದ್ದಾರೆ. ಏನಾಯಿತು ಸೀನು ಅಂತ. ದೀಪಕ್ ಬಂದು ಇವಾಗ ಅಷ್ಟೊಂದು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿರೋದು ಲೆಫ್ಟ್ ಕಾರ್ನರಲ್ಲಿ. ಆ್ಯಕ್ಚುಲಿ ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ದೀಪಕ್ ಸಖತ್ತಾಗಿ ಪರ್ಫಾರ್ಮ್ ಮಾಡೋರಂತೆ. ಬಟ್ ಎಲ್ಲರೂ ಕ್ವಶನ್ ಮಾಡೋಲ್ಲಪ್ಪ, ನೀವು ಎಂಥ ಪುಡಾಂಗ್ ಪ್ಲೇಯರ್ನ ತೊಗೊಂಡಿದ್ದೀರಾ, ಹೆಸರು ಮಾಡಿರೋಂಥ ಪ್ಲೇಯರ್ಗಳು ಯಾರು ತೊಗೊಂಡಿದ್ದೀರಾ, ಅಂಕುಶ್ ರಾತೆನ ತೊಗೊಂಡಿದ್ರಲ್ಲ, ಎಲ್ಲಿ ಆಡಿಸ್ತಾನೆ ಇಲ್ವಲ್ಲ ನೀವು, ಆಕಾಶಿಂದನ ತೊಗೊಂಡ್ರಲ್ಲ, ಎಲ್ಲಿ ಆಡಿಸ್ತಾನೆ ಇಲ್ವಲ್ಲ ನೀವು ಅಂತೆಲ್ಲ ಕ್ವಶನ್ ಮಾಡ್ಬಿಡ್ತಾರಲ್ಲ. ಅದಕ್ಕೆ ನಾನು ಆಡಿಸ್ದೆ ಅಂಕುಶ್ ರಾತೆನ, ಸ್ಟಾರ್ಟಿಂಗಲ್ಲೇ ಆಡಿಸ್ದೆ. ಹೌದು, ಫಸ್ಟ್ ಮ್ಯಾಚ್ ಪರವಾಗಿಲ್ಲ, ಚೆನ್ನಾಗಿತ್ತು ಪರ್ಫಾರ್ಮೆನ್ಸು. ಆಮೇಲೆ ಹೋಗ್ತಾ ಹೆಂಗಾಯಿತು ಅಂತಂದರೆ ಅದು ನಮಗೆ ಮ್ಯಾಚ್ ಮಾಡೋ ಥರ ಆಗಲಿಲ್ಲ ಪರ್ಫಾರ್ಮೆನ್ಸ್, ಎಲ್ಲೋ ಏನೋ ಆಗ್ತಾಯಿದೆ ಅಂತ ಅನ್ನಿಸ್ತು. ಅದರಿಂದ ನಾವು ಕಿತ್ತಾಕ್ಬಿಟ್ಟು ಇಲ್ಲಿ ದೀಪಕ್ ಏನಿದ್ರು ಅವ್ರನ್ನ ತೊಗೊಂಬರ್ಲೇಬೇಕಾಗಿತ್ತು, ನಾನು ತೊಗೊಂಬಂದೆ. ಅಂದರೆ ಇವರು ಹೆಸರು ಮಾಡಿದ್ರೂ ಮಾತ್ರ ಅಂಕುಶ್ ರಾತೆನ ಸ್ಟಾರ್ಟಿಂಗಲ್ಲಿ ಆಡಿಸಿದ್ದು, ಅವರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿದ್ದು. ಅದನ್ನು ಬಿಡ್ತು ಅಂದರೆ ಆಮೇಲೆ ಹೇಳಿದ್ದಾರೆ ಲಾಸ್ಟಿಗೆ, ಈ ಹೆಸರು ಮಾಡಿರೋಂಥ ಪ್ಲೇಯರ್ಸ್ಗಳು, ದೊಡ್ಡ ಆ್ಯಟಿಟ್ಯೂಡ್ ಇರುವಂಥ ಪ್ಲೇಯರ್ಸ್ಗಳು ಇವೆಲ್ಲ ಆಗಲ್ಲ ನನಗೆ. ಯಂಗ್ ಪ್ಲೇಯರ್ಸ್ಗಳು, ಹೊಸ್ದಾಗಿ ಬಂದಿರುವಂಥ ಪ್ಲೇಯರ್ಸ್ಗಳು ಹುಮ್ಮಸ್ಸಿರುತ್ತೆ ಅವರಿಗೆ, ಹೇಳಿದ ಮಾತನ್ನ ಕೇಳ್ತಾರೆ. ಇದು ಮುಂಚೆನೂ ಹೇಳ್ಕೊಂಬಂದಿದ್ದಾರೆ, ಇವಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಸರು ಮಾಡಿರೋ ಪ್ಲೇಯರ್ಸ್ಗಳು ಅಂತ ಅಂದರೆ ಆಗೋದಿಲ್ಲ ಇವರಿಗೆ. ಒಂದು ಸ್ವಲ್ಪ ಹೆಸರು ಮಾಡಿಬಿಟ್ಟು ಏನೋ ಅಂತ ಸ್ವಲ್ಪ ಆ್ಯಟಿಟ್ಯೂಡ್ ಬಂದೇ ಬರುತ್ತಲ್ಲ ಅವ್ರಿಗೆ, ದುಡ್ಡು ಓಡಾಡ್ದಂಗೆ ಜೊತೆಗೆ ಹೆಸರು ಓಡಾಡ್ದಂಗೆ ಆ್ಯಟಿಟ್ಯೂಡ್ ಬಂದೇ ಬರೋದ್ರೆ ನಾನೇನು ಅವ್ರ ಮಾತು ಕೇಳೋದು ಅನ್ನೋ ಥರ ಆ್ಯಟಿಟ್ಯೂಡು. ಸೊ ಇದಾಗಲಿಲ್ಲ ನನಗೆ, ಅದಕ್ಕೋಸ್ಕರನೇ ಈಚೆಗಡೆ ಇಟ್ಬಿಟ್ಟು ಇವ್ರನ್ನ ಒಳಗಡೆ ಹಾಕಿದ್ದೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಸೊ ಒಟ್ಟಲ್ಲಿ ಈಗೋ ಕ್ಲಾಶ್ಗಳಾಗಿದೆ ಅಷ್ಟೇ, ಇದೆಲ್ಲರಿಗೂ ಗೊತ್ತಿರೋ ವಿಚಾರನೇ, ಅದನ್ನು ಓಪನ್ ಅಪ್ ಆಗಿ ಹೇಳಿದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.